ವೆಲ್ಕಮ್ ಟು ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್. ಇವತ್ತು ಎಕ್ಸ್ಪೈರಿ ಇತ್ತು ನಿಫ್ಟಿದು. ಸೊ ಫಸ್ಟ್ ವೀಕ್ ಎಕ್ಸ್ಪೈರಿ. ಸೊ ಚೆನ್ನಾಗಾಯ್ತು ಇವತ್ತು ನಿಫ್ಟಿ ಟ್ರೇಡ್ಸ್ ಎಲ್ಲ. ಲೈಕ್ ಒಂಥರ ಪಾಸಿಟಿವ್ ಮೂಮೆಂಟಮ್ ಇತ್ತು ಓವರ್ ಆಲ್ ನಿಫ್ಟಿಯಲ್ಲಿ. ನಾವು ಸೆಕ್ಟರ್ಸ್ ವೈಸ್ ಬರ್ತಿರ್ತೀವಿ ಅಂತಂದ್ರೆ ನೋಡಿ, ಸೆಕ್ಟರ್ಸ್ ವೈಸ್ ಮತ್ತೆ ಇವತ್ತು ರಿಲಿಟಿ ಮತ್ತೆ ಫಾರ್ಮಾ ಮತ್ತೆ ಅಪ್ ಆಗಿದೆ. ಓಕೆ, ಕಂಟಿನ್ಯೂಸ್ 3-4 ಬ್ಯಾಕ್ ಸೆಷನ್ಸ್ ಎಲ್ಲ ಏನಿರ್ತಂತಂದ್ರೆ ರಿಲಿಟಿ, ಫಾರ್ಮಾ, ಮೀಡಿಯಾ ಈ ಮೂರು ಸೆಕ್ಟರ್ಸ್ ಏನಿರ್ತೈತೆ ಅಂತಂದ್ರೆ ಅಪ್ ಅಲ್ಲಿ ಇರ್ತಿತ್ತು. ಆಲ್ಮೋಸ್ಟ್ ಇವತ್ತು ಎಲ್ಲಾ ಸೆಕ್ಟರ್ಸ್ ಪಾಸಿಟಿವ್ ಅಲ್ಲೇ ಕ್ಲೋಸ್ ಆಗಿದೆ. ಎಕ್ಸೆಪ್ಟ್ ಓನ್ಲಿ 2 ಇಂಡೆಕ್ಸ್ ಮಾತ್ರ ಲೈಕ್ ನೆಗೆಟಿವ್ ಅಲ್ಲಿ ಇದೆ. ಯಾವ್ದಾದ್ರೆ PSU ಬ್ಯಾಂಕ್ ಮತ್ತೆ ಮೀಡಿಯಾ, ಇವೆರಡು ನೆಗೆಟಿವ್ ಅಲ್ಲಿ ಇರೋದು. ಅದು ಸ್ಮಾಲ್ ನೆಗೆಟಿವ್, ನಾಟ್ ಮೋರ್ ದೆನ್ 1%, ಇಟ್ ಇಸ್ ಲೆಸ್ ದೆನ್ 1%. ಓಕೆ, ಮತ್ತೆ ನಾವು ಸ್ಟಾಕ್ಸ್ ವೈಸ್ ಬರ್ತೀವಿ ಅಂತಂದ್ರೆ ಇವತ್ತೆಲ್ಲ, ಯಾಕಂದ್ರೆ ನಿಫ್ಟಿ ಮಾರ್ಕೆಟ್ ಮೇಲೆ ಹೋಗಿದೆ ಅಂತಂದ್ರೆ ನಿಫ್ಟಿಲಿರೋ ಸ್ಟಾಕ್ಸ್ಗಳೆಲ್ಲ ಮೇಲೆ ಹೋಗ್ಬೇಕು. ಯಾಕಂದ್ರೆ ನಿಫ್ಟಿ ಫಾರ್ಮ್ ಆಗಿರೋದೇ ಈ 50 ಸ್ಟಾಕ್ಸ್ ಮೇಲಿಂದ. ಓಕೆ ನೋಡಿ, ರಿಲಯನ್ಸ್, ICICI ಬ್ಯಾಂಕ್, ಹಿಂದೂಸ್ತಾನ್ ಯುನಿಲಿವರ್, ITC, ಸನ್ ಫಾರ್ಮಾ, ಅಲ್ಟ್ರಾ ಸಿಮೆಂಟ್, ಓಕೆ ಆಲ್ಮೋಸ್ಟ್ ಎಲ್ಲಾ ಸ್ಟಾಕ್ಸ್ ಏನಂತಂದ್ರೆ ಪ್ಲಸ್ ಅಲ್ಲೇ ಕ್ಲೋಸ್ ಆಗಿದೆ. ಸ್ವಲ್ಪ ಒಂದಿಷ್ಟು ಮಾತ್ರ 0.5% ಲೆಸ್ ದೆನ್ ಅಲ್ಲಿ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದು ಸಮ್ ಸ್ಟಾಕ್ಸ್ ಮಾತ್ರ. ಮಿಕ್ಕಿದೆಲ್ಲ ಏನಂತಂದ್ರೆ ಪ್ಲಸ್. ಇವತ್ತು ನೋಡಿ ಜೊಮೊಟೊ ನಮಗೆ 5% ಕೊಟ್ಟಿದೆ. ಓಕೆ, ಟ್ರೆಂಡ್ ನೋಡಿ 3% ಕೊಟ್ಟಿದೆ, ಹೈಯೆಸ್ಟ್. ಓಕೆ, ಇವತ್ತಿನ ನಿಫ್ಟಿ 50 ಇವರೆಲ್ಲ ಟಾಪ್ ಗೇನರ್ಸ್ ಆಗಿ ಹೊರ ಹೋಗ್ತಾರೆ. ನಾವು ಇವಾಗ ಬ್ಯಾಕ್ ಟು ನಿಫ್ಟಿ ಬರ್ತೀವಿ ಅಂತಂದ್ರೆ ಇವತ್ತು ಎಸ್ಪೆಷಲಿ ಎಕ್ಸ್ಪೈರಿ. ಸೊ ಎಕ್ಸ್ಪೈರಿ ದಿನ ಯಾವ ತರ ಟ್ರೇಡ್ ಮಾಡಬೇಕು ಏನಂತೆಲ್ಲ ನಿಮ್ಗೆಲ್ಲ ಗೊತ್ತಿರುತ್ತೆ. ಓಕೆನಾ, ನೀವು ಬ್ಯಾಕ್ ನಿಮ್ದು ಥರ್ಸ್ಡೇದೆಲ್ಲ ನೀವು ಹೋಗಿ ನೋಡ್ಕೊಂಡು ಬಂದ್ರೆ, ಲೈಕ್ ಅಂದ್ರೆ ವೆನ್ಸ್ಡೇ ನೀವು ನೋಡ್ಕೊಂಡು ಬಂದ್ರೆ ಯಾವ ತರ ಥರ್ಸ್ಡೇ ಟ್ರೇಡ್ ಮಾಡ್ಬೋದು, ಥರ್ಸ್ಡೇ ಯಾವ ತರ ಟ್ರೇಡ್ ಮಾಡಿದೆ ಅಂತೇಳಿ ನಿಮ್ಗೆ ಗೊತ್ತಾಗುತ್ತೆ ಎಕ್ಸ್ಪೈರಿ ದಿನ. ನೋಡಿ ಸಿಂಪಲ್ ನೋಡಿ, ಮಾರ್ಕೆಟ್ ಡಿಸೈಡ್ ಆಯ್ತು ಇವತ್ತು. ಅಂದ್ರೆ ಮಾರ್ನಿಂಗ್ ಗ್ಯಾಪ್ ಅಪ್ ಆಗಿತ್ತು, ಆಮೇಲೆ ಸ್ವಲ್ಪ ಗ್ಯಾಪ್ ಫಿಲ್ ಮಾಡ್ತು, ಅದಾದ್ಮೇಲೆ ಡೇ ಐ ಬ್ರೇಕ್ ಮಾಡ್ತು. ಯಾವ ತರ ಐ ಬ್ರೇಕ್ ಮಾಡ್ತು? ಸ್ಟ್ರಾಂಗ್ ಆಗಿ ಐ ಬ್ರೇಕ್ ಮಾಡ್ತು. ಇವೆಲ್ಲ ಕ್ಯಾಂಡಲ್ ನೀವು ನೋಡಿದ್ರೆ ವಿಕ್ ಕಮ್ಮಿ, ಬಾಡಿ ಜಾಸ್ತಿ. ವಿಕ್ ಕಮ್ಮಿ, ಬಾಡಿ ಜಾಸ್ತಿ ಅಂತಂದ್ರೆ ಸ್ಟ್ರಾಂಗ್ ಕ್ಯಾಂಡಲ್ ಅಂತ ಅರ್ಥ. ಯಾವ್ದು ಸ್ಟ್ರಾಂಗ್? ಬೈಯರ್ಸ್, ಸೆಲ್ಲರ್ಸ್. ಈ ಕ್ಯಾಂಡಲ್ ಅಲ್ಲಿ ಬೈಯರ್ಸ್ ಸ್ಟ್ರಾಂಗ್ ಅಂತ ಅರ್ಥ. ನೋಡಿ ಫಸ್ಟ್ 5 ಮಿನಿಟ್ಸ್ ಕ್ಯಾಂಡಲ್ ಹೈ ಲೋ ಮಾರ್ಕ್ ಮಾಡ್ಕೊಂಡು ಈ ತರ ನೀವು ಟ್ರೇಡ್ ಮಾಡಿದ್ರೆ ನೋಡಿ ಫುಲ್ ಡೇ ಇದಿದೆ. ಫಸ್ಟ್ 5 ಮಿನಿಟ್ಸ್ ಕ್ಯಾಂಡಲ್ ಐ ಲೋ ಮಾರ್ಕ್ ಇದೊಂದು ಸ್ಟ್ರಾಟಜಿ ಇರುತ್ತೆ, ಮತ್ತೆ ಫಸ್ಟ್ 15 ಮಿನಿಟ್ಸ್ ಇದೊಂದು ಸ್ಟ್ರಾಟಜಿ ಇರುತ್ತೆ. ಇವಾಗ ಈ ಇದರಲ್ಲಿ ಅಂದ್ರೆ ಈ ಮಾರ್ಕೆಟ್ ಅಲ್ಲಿ ನಾವು ಫಸ್ಟ್ 5 ಮಿನಿಟ್ಸ್ ಐ ಲೋ ಹಾಕ್ಬೇಕು. ಯಾಕಂತಂದ್ರೆ ನಾವು 15 ಮಿನಿಟ್ಸ್ ಹಾಕ್ಬಿಟ್ರೆ ನೋಡಿ ಈ ತರ ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ. ಈ ತರ ಬಿಗ್ ರೇಂಜ್ ಇದ್ರು ನಿಮ್ಗೆ ಏನಂತಂದ್ರೆ ಟ್ರೇಡ್ ತಗೊಂಡ್ರು ನೀವು ಇನ್ನೂ ಮಾರ್ಕೆಟ್ ಮೇಲೆಲ್ಲ ಕ್ಲೋಸ್ ಆಗಿರುತ್ತೆ. ಇಲ್ಲೆಲ್ಲ ನೀವು ಪಿ ಸೆಲ್ ಮಾಡಿದ್ರೆ 24,700 ಪಿ ಸೆಲ್ ಮಾಡಿದ್ರೆ ನಿಮ್ಗೆ ಆ ಪ್ರೀಮಿಯಂ ಎಲ್ಲ ಜೀರೋ ಆಗಿರುತ್ತೆ. ಡಿಕ್ ಆಗಿ ನಿಮ್ಗೆ ಪ್ರಾಫಿಟ್ ಬರೋ ಚಾನ್ಸಸ್ ಇರುತ್ತೆ. ಇದು ಏನಂತಂದ್ರೆ ಇವತ್ತಿನ. ಓಕೆ, ಈ ತರ ಕಂಟಿನ್ಯೂಸ್ ಆಗಿ ಮೇಲೆ ಹೋದ್ಮೇಲೆ ಇಲ್ಲೆಲ್ಲ ನೀವು ಕ್ಯಾಂಡಲ್ ಸ್ಟಿಕ್ಸ್ ನೋಡ್ಬೇಕು, ವೀಕ್ ಆಗ್ತಾ ಇದೆ ಅಂದ್ರೆ ಟ್ರೆಂಡ್ ವೀಕ್ ಆಗ್ತಿದೆ ಅಂತ ಅರ್ಥ. ಈ ಟ್ರೆಂಡ್ ವೀಕ್ ಆಗುತ್ತೆ, ಅರ್ಧ 50% ಬರಲೇಬೇಕು. ರಿಟೆಸ್ಟ್ 50% ಬಂತು. ಇಲ್ಲಿ ಆದ್ಮೇಲೆ ಪ್ರೈಸ್ ಆಕ್ಷನ್ಸ್ ಈ ತರ ಬಂತು, ಈ ಲೋನ ಏನಾರ ಬ್ರೇಕ್ ಮಾಡಿದ್ರೆ ಸ್ಟಿಲ್ ಟುಡೇ ಲೋ ತನಕ ಬರ್ಬೋದು ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಕಸ್ಮಾತ್ ಬ್ರೇಕ್ ಮಾಡಿಲ್ಲ ಅಂತ ಅನ್ಕೊಳ್ಳಿ, ನಮ್ಗೆ ಇಲ್ಲಿ ಯಾವ್ದಾರ ಒಂದು ಬುಲ್ಲಿಶ್ ಎಂಗಲ್ಫಿಂಗ್ ಆಗಲಿ, ಯಾಮರ್ ಆಗಲಿ, ವಾಟ್ ಎವರ್ ಬುಲ್ಲಿಶ್ ರಿಲೇಟೆಡ್ ಅಂದ್ರೆ ಬುಲ್ಲಿಶ್ ರಿವರ್ಸಲ್ಸ್ ಕ್ಯಾಂಡಲ್ ಸ್ಟಿಕ್ಸ್ ಯಾವ್ದಾದ್ರು ಬಂದ್ರು ನೀವು ಟ್ರೇಡ್ ನ ಇನಿಷಿಯೇಟ್ ಮಾಡ್ಬೋದು. ಇಲ್ಲಿಂದ ನೋಡಿ ಮತ್ತೆ ನೀಟಾಗಿ ಫಾರ್ಮ್ ಆಯ್ತು. ಓಕೆ ನೋಡಿ, ಮತ್ತೆ ಎಕ್ಸ್ಪೈರಿ ನಿಮ್ಗೆಲ್ಲ ಗೊತ್ತು, ಆಲ್ರೆಡಿ ಇಷ್ಟೆಲ್ಲ ಟ್ರಾವೆಲ್ ಆಗಿದೆ. ಇಲ್ಲಿ ನಿಮ್ಗೆ ಯಾವ ಕ್ಯಾಂಡಲ್ ಸ್ಟಿಕ್ಸ್ ಬಂತು ಈಸಿಯಾಗಿ ಹೇಳ್ಬೇಕಂದ್ರೆ ಇದು ಒಂಥರ ಶೂಟಿಂಗ್ ಸ್ಟಾರ್ ಕ್ಯಾಂಡಲ್ ಸ್ಟಿಕ್ಸ್. ಓಕೆ, ಶೂಟಿಂಗ್ ಸ್ಟಾರ್ ಮತ್ತೆ ಬೇರಿಶ್ ಆರಾಮಿ ಅಂತೇಳಿ. ಇದರಿಂದ ಏನಾಯ್ತು ನೋಡಿ, ಮಾರ್ಕೆಟ್ ನೀಟಾಗಿ ಮತ್ತೆ ಡೌನ್ 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 ಅಲ್ಲಿ ಬರ್ತಾ ಇದೆ. ಇದನ್ನ ನೀವು ಈ ತರ ಅನಾಲಿಸಿಸ್ ಮಾಡಬೇಕಾಗುತ್ತೆ. ಯಾವ್ದಂತಂದ್ರೆ ಟೆಕ್ನಿಕಲ್ ಅನಾಲಿಸಿಸ್ ಹಾಕೊಂಡು ಈ ತರ ನೀವು ನಿಫ್ಟಿಯಲ್ಲಿ ಟ್ರೇಡ್ ಮಾಡಬಹುದು ವಿತ್ ಎಕ್ಸ್ಪೈರಿ ದಿನ. ಓಕೆ, ಇವಾಗ ನೋಡಿ ನಮ್ದು ರೈನ್ಬೋ ಸ್ಟ್ರಾಟಜಿ ಹಾಕಿ ಮಾಡ್ತಿರ್ತೀವಿ ಅಂತಂದ್ರೆ ವೆರಿ ಸಿಂಪಲ್, ಭಾರಿ ಇವತ್ತು ನೀಟಾಗಿ ನಮಗೆ ಎಕ್ಸ್ಪೈರಿ ಟ್ರೇಡ್ ಕೊಟ್ಟಿದೆ ನೋಡಿ. ಮಾರ್ನಿಂಗ್ ಒಂದು ಟ್ರೇಡ್ ಕೊಡ್ತು ಪ್ಲಸ್, ಸೆಕೆಂಡ್ ಒಂದು ಟ್ರೇಡ್ ಕೊಡ್ತು ಪ್ಲಸ್, ಥರ್ಡ್ ಒಂದು ಟ್ರೇಡ್ ಕೊಡ್ತು ಫುಲ್ ಪ್ಲಸ್, ಫೋರ್ತ್ ಒಂದು ಮಾಡಿದ್ರು ಪ್ಲಸ್ ಇರುತ್ತೆ, ಫಿಫ್ತ್ ಒಂದು ಮಾಡಿದ್ರು ಪ್ಲಸ್ ಇರುತ್ತೆ. ಈ ತರ ಟ್ರೇಡ್ ಸಿಗೋದು ಬಹಳ ರೇರು. ಸಿಕ್ಕಾಗ ನೀವು ಅಪಾರ್ಚುನಿಟಿ ಯೂಸ್ ಮಾಡ್ಕೋಬೇಕು. ಓನ್ಲಿ 3 ಟ್ರೇಡಿಂಗ್ ಡೇಸು ಬೆಸ್ಟ್. ಅಂದ್ರೆ ಲೈಕ್ 3 ಟ್ರೇಡ್ಸ್ ಬೆಸ್ಟ್. ಒಂದು ದಿನದಲ್ಲಿ 3 ನೀವು ಮಾಡ್ಬೋದು. 2 ಪ್ರಾಫಿಟ್ ಆದ್ರೂ ನೀವು ಕ್ಲೋಸ್ ಮಾಡಬೇಕು, 2 ಲಾಸ್ ಆದ್ರೂ ಕ್ಲೋಸ್ ಮಾಡಬೇಕು. 1 ಪ್ರಾಫಿಟ್ 2 ಲಾಸ್ ಆದ್ರೂ ನೀವು ಮಾಡಬೇಕು, ಇಲ್ಲ 2 ಪ್ರಾಫಿಟ್ 1 ಲಾಸ್ ಆದ್ರೂ ನೀವು ಟ್ರೇಡ್ ಮಾಡಬೇಕು. 3 ಟ್ರೇಡ್ ಎನಫ್ ಪರ್ ಡೇ. ಈ ರೈನ್ಬೋ ಇಟ್ಕೊಂಡಿರುತ್ತೆ. 5 ಏನಾಗಿದೆ ಅಂತಂದ್ರೆ ನಮ್ದು ಟಾರ್ಗೆಟ್ ಅಚೀವ್ ಆಗಿದೆ. ಎಕ್ಸ್ಪೈರಿ ದಿನ ಸೆಲ್ಲಿಂಗ್ ಮಾಡಿದ್ರೆ ಒಳ್ಳೆ ಪ್ರಾಫಿಟ್ ಮಾಡಬಹುದಾಗಿತ್ತು. ಓಕೆ, ನಾವು ಮತ್ತೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನೋಡೋಣ. ನೋಡಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನೀವು ಹಾಕಿ ನೋಡ್ತೀರಂತಂದ್ರೆ ನಿಮ್ಗೆಲ್ಲ ನಾನು ಅವಾಗಿಂದಾನು ಎಕ್ಸ್ಪ್ಲೇನ್ ಮಾಡ್ತಾನೆ ಇದ್ದೀನಿ. ಓಕೆ, ನಮ್ದು ಸಪೋರ್ಟ್ ಅಂಡ್ ಇವೆಲ್ಲ AI ಬೇಸ್ಡ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್. ಓಕೆ, ಎಷ್ಟು ನೀಟಾಗಿ ನಿಮ್ಗೆ ವರ್ಕ್ ಆಗುತ್ತೆ. ಎಕ್ಸಾಕ್ಟ್ ಆಗಿ ನೋಡಿ, ಇಲ್ಲಿ ನಮ್ಗೆ ಬಾಟಮ್ ಸಪೋರ್ಟ್ ಇಂದಾನೆ ಸಪೋರ್ಟ್ ತಗೊಳ್ತು. ಓಕೆ, ಇಲ್ಲಿಂದ ನಿಮ್ಗೆ R1 ಈಸಿಯಾಗಿ ಹೋಗ್ಲೇಬೇಕು, ಹೋಗುತ್ತೆ, ಅದರಲ್ಲಿ 2 ಮಾತಿಲ್ಲ. ಅದಾದ್ಮೇಲೆ ಇಲ್ಲಿ ರಿವರ್ಸಲ್ ನೀವು ಸ್ಮಾಲ್ ಟ್ರೇಡ್ ತಗೊಂಡ್ರು ನಿಮ್ಗೆ 1:3 ಈಸಿಯಾಗಿ ಅಚೀವ್ ಆಗುತ್ತೆ. ಮತ್ತೆ ಇಲ್ಲಿ ನೋಡಿ ನಿಮ್ಗೆ ಸ್ಟ್ರಾಂಗ್ ಬ್ರೇಕ್ಔಟ್ ಕೊಡ್ತು, ಸೀದಾ R2 ತನಕ ಹೋಯ್ತು. R2 ಅಲ್ಲಿ ಯಾವ ಕ್ಯಾಂಡಲ್ ಸ್ಟಿಕ್ಸ್ ಫಾರ್ಮ್ ಆಯ್ತು? ಶೂಟಿಂಗ್ ಸ್ಟಾರ್ ಕ್ಯಾಂಡಲ್ ಸ್ಟಿಕ್ಸ್. ಶೂಟಿಂಗ್ ಸ್ಟಾರ್ ಅಂತಂದ್ರೆ ನೆಗೆಟಿವ್ ಅಂತೇಳಿ. ರೆಸಿಸ್ಟೆನ್ಸ್ ಹತ್ರ ಈ ತರ ನೆಗೆಟಿವ್ ಕ್ಯಾಂಡಲ್ಸ್ ಏನಾದ್ರು ಫಾರ್ಮ್ ಆದ್ರೆ, ನೆಗೆಟಿವ್ ಮೀನ್ಸ್ ಬೇರಿಶ್
ಸೈಡ್ ಕ್ಯಾಂಡಲ್ ಸ್ಟಿಕ್ಸ್ ಏನಾದ್ರು ಫಾರ್ಮ್ ಆದ್ರೆ ಮಾರ್ಕೆಟ್ ಏನಾಗುತ್ತೆ ಅಂತ ಹೇಳಿ ರಿವರ್ಸಲ್ ಆಗುತ್ತೆ ಅಂತ ಹೇಳಿ. ಫಸ್ಟ್ ಈ ತರ ಮಾರ್ಕೆಟ್ ಮೇಲೆ ಹೋಗಿತ್ತು ಅಂತಂದ್ರೆ ನೆಕ್ಸ್ಟ್ ಈ ತರ ಬರುತ್ತೆ ಅಂತ ಹೇಳಿ ಕೆಳಗಡೆ. ಓಕೆ ನೋಡಿ ಎಷ್ಟು ನೀಟಾಗಿ ಬಂತು. ಇಲ್ಲೆಲ್ಲ ನೀವು ಸೆಲ್ ಮಾಡಿರ ಅಂತ ಅನ್ಕೊಳ್ಳಿ, 24,900, 24,850, 24,800 ಯಾವುದೇ ಸೆಲ್ ಮಾಡಿದ್ರು ಪ್ರೀಮಿಯಂ ಎಲ್ಲ ಏನಾಗಿರೋದು ಅಂತಂದ್ರೆ ಜೀರೋ ಆಗಿರೋದು. ನಿಮ್ಗೆ ಜೀರೋ ಹಾಕಿ ಫುಲ್ ಅಮೌಂಟ್ ಬಂದಿರೋದು. ಇವತ್ತು ಒಳ್ಳೆ ಪ್ರಾಫಿಟ್ ಮಾಡಬಹುದಾಗಿತ್ತು ಯೂಸಿಂಗ್ AI ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್. ಇವಾಗ ನೋಡೋಣ ನಾಳೆ ಯಾವ ತರ ನಾವು ಪ್ಲಾನ್ ಮಾಡಬಹುದು ಅಂತ ಹೇಳಿ. ನೋಡಿ 15 ಮಿನಿಟ್ಸ್ ಹಾಕಿ ನೀವು ಈ ತರ ಒಂದು ಬ್ರಾಡರ್ ಆಗಿ ನೋಡಿ ಒಂದು ಏನಾಗಿದೆ ಮಾರ್ಕೆಟ್ ಅಲ್ಲಿ ನೋಡಿ. ನಮ್ದು ಎಕ್ಸಾಕ್ಟ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನೀಟಾಗಿ ವರ್ಕ್ ಆಗ್ತಾ ಇದೆ. ಅವಾಗಿಂದನೂ ನಾವು ಹಾಕಿದೀವಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್. ಇದನ್ನ ಬ್ರೇಕ್ ಆದ್ರೆ ಇಲ್ಲಿ ಬರ್ತಂತ ಹೇಳಿದೀವಿ ನೋಡಿ, ಬ್ರೇಕ್ ಆಗೇ ಇಲ್ಲ. ಇಲ್ಲಿ ನೀವೇನ್ ಹಾಕ್ಬೋದು, ಕವರ್ಡ್ ಕಾಲ್ ಹಾಕ್ಬೋದು, ಓಕೆ, ಅಥವಾ ಬುಲಿಶ್ ರಿಲೇಟೆಡ್ ಸ್ಟ್ರಾಟಜಿ ನೀವು ಹಾಕ್ಬೋದು. ಇವಾಗ ಎಕ್ಸಾಕ್ಟ್ ಆಗಿ ಮಿಡಲ್ ಅಲ್ಲಿ ಬಂದು ಕೂತ್ಕೊಂಡಿದೆ. ಮಿಡಲ್ ಅಲ್ಲಿ ಓದ್ಸತ್ತೆ ಎಲ್ಲ ಮಿಡಲ್ ಅಲ್ಲಿ ಯಾವ ತರ ವರ್ಕ್ ಆಗುತ್ತೆ ನೋಡ್ಕೊಳ್ಳಿ. ಆ ತರ ನೀವು ಟ್ರೇಡ್ ನ ಪ್ಲಾನ್ ಮಾಡ್ಬೇಕಾಗುತ್ತೆ. ಇವಾಗ ನಮ್ದು ಏನಂತಂದ್ರೆ ರೂಲ್ಸ್ ಪ್ರಕಾರ ನಾಳೆ ಯಾವ ತರ ಟ್ರೇಡ್ ಮಾಡಬಹುದು ಅಂತಂದ್ರೆ ನೋಡಿ, ಅದೆಲ್ಲ ಬಿಟ್ಬಿಡಿ. ಮೇನ್ ಅಂತೂ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಲ್ಲಿ ಇರುತ್ತೆ. ಇದು ನಿಮ್ಗೆ ಇವಾಗ ನಾಳೆ ರೆಸಿಸ್ಟೆನ್ಸ್ ಲೆವೆಲ್ ಆಗುತ್ತೆ, ಮತ್ತೆ ಈ ಲೆವೆಲ್ ವೆರಿ ವೆರಿ ಇಂಪಾರ್ಟೆಂಟ್ ನಮಗೆ ಸಪೋರ್ಟ್ ಲೆವೆಲ್ ಆಗುತ್ತೆ. ಈ ಎರಡು ರೇಂಜ್ ಅಲ್ಲೇ ನಮಗೆ ಜಾಸ್ತಿ ಮಾರ್ಕೆಟ್ ಇರೋ ಚಾನ್ಸಸ್ ಇರುತ್ತೆ. ಈ ರೇಂಜ್ ಬ್ರೇಕ್ಔಟ್ ಆದ್ಮೇಲೆ ಮಾತ್ರ ನಾವು ಟ್ರೇಡ್ ನ ಇನಿಷಿಯೇಟ್ ಮಾಡಬೇಕು. ಈ ರೇಂಜ್ ಒಳಗಡೆ ಇದ್ರೆ ನೀವು ಬರೀ ಜಸ್ಟ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಮೇಲೆ ನೀವು ಟ್ರೇಡ್ ಮಾಡೋದು ಪ್ಲಾನ್ ಮಾಡ್ಕೋಬೇಕು. ಓಕೆ, ಇದು ಮೇನ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್. ನೋಡಿ ನೀವು 24,850ನೇ ತಗೊಳ್ಳಿ, 24,850 ಇದಂದ್ರೆ ನಮಗೆ ನೀಟಾಗಿ ರೆಸಿಸ್ಟೆನ್ಸ್ ವರ್ಕ್ ಆಗುತ್ತೆ. ಇದು ನಮಗೆ 24,700 ಈ ತರ ನೀವು ಹಾಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಜಸ್ಟ್ ಇದು ಕಾಪಿ ಪೇಸ್ಟ್ ಮಾಡಿ, ಇವೆರಡು ನಮಗೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ವರ್ಕ್ ಆಗುತ್ತೆ ಈ ತರ. ಇಲ್ಲಿ ನೀವು ಟ್ರೆಂಡ್ ನೋಡ್ಕೊಂಡು ನಾಳೆ ಪ್ಲಾನ್ ಮಾಡಿ. ಲೈಕ್ ಈ ತರ ಹೋದ್ರೆ ಇಲ್ಲಿ ರೆಸಿಸ್ಟೆನ್ಸ್ ಕೆಳಗಡೆ ಬರೋದು, ಅಥವಾ ಇಲ್ಲಿ ಬಂದ್ರೆ ಸಪೋರ್ಟ್ ಆಗಿ ಮೇಲ್ಗಡೆ ಹೋಗ್ಬೋದು. ಇಲ್ಲಿ ನಿಮ್ಗೆ ಏನಾರ ಪ್ರೈಸ್ ಆಕ್ಷನ್ಸ್ ಆದ್ರೆ ಡೌನ್ ಬರುತ್ತೆ, ಇಲ್ಲಿ ಪ್ರೈಸ್ ಆಕ್ಷನ್ಸ್ ಆದ್ರೆ ಇಲ್ಲಿ ಅಪ್ ಹೋಗುತ್ತೆ. ಈ ತರ ನೀವು ನಾಳೆ ಟ್ರೇಡ್ ನ ಪ್ಲಾನ್ ಮಾಡಬಹುದು. ಮತ್ತೆ ಇವತ್ತು ನಮ್ದು ಟೇಕ್ ಇಟ್ ಈಸಿ ಅಂತೇಳಿ ಫ್ರೀ ಅಂದ್ರೆ ಆಲ್ಗೋ ಹೈಬ್ರಿಡ್ ಆಲ್ಗೋ ಸಾಫ್ಟ್ವೇರ್ ಇದೆ. ಅದು ನಿಮಗೆ ಫ್ರೀ ಆಗಿ ಇವತ್ತು ಟ್ರೇಡಿಂಗ್ ಇರುತ್ತೆ. ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರಾ ಈ ಕೆಳಗಡೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಫ್ರೀ ಆಗಿ ಲಿಂಕ್ ಕಳಿಸ್ಕೊಡ್ತೀನಿ, ನೀವು ಜಾಯ್ನ್ ಆಗ್ಬೋದು. ಇವತ್ತು 6:30 ಇದೆ ಮೀಟಿಂಗ್. ಓಕೆ, ಧನ್ಯವಾದಗಳು. ಇದೇ ತರ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ಗಾಗಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಧನ್ಯವಾದ.